ನಮಸ್ಕಾರ. ಇವತ್ತಿನ ವಿಷಯ ಷೇರು ಮಾರುಕಟ್ಟೆಯ 7 ಪ್ರಾಮುಖ್ಯವಾದ ಪಾಠಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಷೇರು ಮಾರುಕಟ್ಟೆಯ ದಿಗ್ಗಜ ವಾರನ್ ಬಫೆಟ್ ಅವರು ಹೇಳ್ತಾರೆ, ಇಟ್ ಇಸ್ ಗುಡ್ ಟು ಲರ್ನ್ ಫ್ರಮ್ ದಿ ಮಿಸ್ಟೇಕ್ಸ್, ಇಟ್ ಇಸ್ ಬೆಟರ್ ಟು ಲರ್ನ್ ಫ್ರಮ್ ಅದರ್ ಪೀಪಲ್ಸ್ ಮಿಸ್ಟೇಕ್ಸ್. ಯಾಕಂತಂದ್ರೆ ನಮ್ಮ ಮಿಸ್ಟೇಕ್ ಏನೋ ನಮ್ಗೆ ಗೊತ್ತಿದೆ, ಬೇರೆಯವರ ಮಿಸ್ಟೇಕ್ನ ನೋಡಿಕೊಂಡು ಅದರಿಂದ ಪಾಠವನ್ನು ಕಲಿಯುವುದು ಒಬ್ಬ ಒಳ್ಳೆಯ ವ್ಯಕ್ತಿಯ ಲಕ್ಷಣ. ಇದು ಒಂದು ಮಾತಾದರೆ ಬಹಳ ಜನ ತಾವು ಮಾಡಿದ ತಪ್ಪನ್ನು ಮತ್ತೆ ಮತ್ತೆ ಮಾಡ್ತಾ ಇರ್ತಾರೆ. ಇದಕ್ಕೆ ನಾವು ಫೂಲಿಶ್ನೆಸ್ ಅಂತ ಕರೀತೇವೆ. ಇದೇ ರೀತಿ ಇನ್ವೆಸ್ಟಿಂಗ್ ಮತ್ತು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲೂ ಕೂಡ ಬೇಕಾದಷ್ಟು ಮಿಸ್ಟೇಕ್ಗಳನ್ನು ನಾವು ಮಾಡ್ತೇವೆ, ಇತರರು ಮಾಡ್ತಾರೆ. ಅದನ್ನು ಅರಿತುಕೊಂಡು ಮುಂದಿನ ದಿನಗಳಲ್ಲಿ ಆ ತಪ್ಪುಗಳನ್ನು ಮಾಡದೆ ಒಂದಷ್ಟು ಲಾಭವನ್ನು ಗಳಿಸುವುದು ಒಬ್ಬ ಬುದ್ಧಿವಂತನ ಲಕ್ಷಣ. ಇವತ್ತು ನಿಮ್ಮ ಮುಂದೆ ನಾನು ಷೇರು ಮಾರುಕಟ್ಟೆಯ ಅಥವಾ ಫೈನಾನ್ಸ್ ಫೀಲ್ಡ್ನ 7 ಪಾಠಗಳನ್ನು ನೀಡ್ತಾ ಇದ್ದೇನೆ. ವಿಡಿಯೋನ ಕನಿಷ್ಠ 3 ಸತಿ ನೋಡಿ. 1. ದ ಬಿಗ್ಗೆಸ್ಟ್ ಫ್ಯಾಕ್ಟರ್ ದ್ಯಾಟ್ ವಿಲ್ ಇಂಪ್ಯಾಕ್ಟ್ ಯುವರ್ ಕಾರ್ಪಸ್ ಇಸ್ ಎ ಹೋಲ್ಡಿಂಗ್ ಪೀರಿಯಡ್. ಷೇರು ಮಾರುಕಟ್ಟೆ ಬಗೆಗೆ ಜಾಸ್ತಿ ಜ್ಞಾನ ಇಲ್ಲದೆ ಇರುವವರು ಮತ್ತು ಹೊಸಬರು ನೋಡೋದೇನು ಅಂತಂದ್ರೆ, ನನಗೆ ಎಷ್ಟು ಪರ್ಸೆಂಟೇಜ್ ಪ್ರಾಫಿಟ್ ಬಂದಿದೆ. ಆದರೆ ನಿಮ್ಮ ಹೋಲ್ಡಿಂಗ್ ಪೀರಿಯಡ್ ಕಮ್ಮಿ ಇತ್ತು ಅಂತಂದ್ರೆ ಎಷ್ಟೇ ಪರ್ಸೆಂಟೇಜ್ ಬಂದರೂ ಕೂಡ ಜಾಸ್ತಿ ಹಣ ನಿಮ್ಮ ಹತ್ರ ಉಳಿಯೋದಿಲ್ಲ. ಅದರ ಬದಲಾಗಿ ನೀವೇನಾದರೂ ಸಣ್ಣ ಅಮೌಂಟ್ ಹಣವನ್ನು ಹಾಕಿದ್ರು ಕೂಡ ಅದರ ಹೋಲ್ಡಿಂಗ್ ಪೀರಿಯಡ್ 5, 10, 15, 20, 25, 30 ವರ್ಷ ಇರುತ್ತೆ ಅಂತಂದ್ರೆ ಆಗ ಚಕ್ರ ಬಡ್ಡಿಯಲ್ಲಿ ನಿಮಗೆ ಬರುವಂತ ಹಣ ಎಂಟೈರ್ಲಿ ಡಿಫರೆಂಟ್. ಷೇರು ಮಾರುಕಟ್ಟೆಯ 2ನೇ ಪಾಠ, ಬೇರ್ ಮಾರ್ಕೆಟ್ಸ್ ಹ್ಯಾಪನ್ ಫಾಸ್ಟ್, ಬುಲ್ ಮಾರ್ಕೆಟ್ ಹ್ಯಾಪನ್ ಸ್ಲೋಲಿ. ಇದನ್ನ ನಾನು ಬಹಳ ಸತಿ ಹೇಳಿದ್ದೇನೆ, ಅದಕ್ಕೊಂದು ಉದಾಹರಣೆಯನ್ನು ಕೊಟ್ಟಿದ್ದೇನೆ. ಷೇರುಗಳು ಮೇಲಕ್ಕೆ ಹೋಗೋದು ಸ್ಲೋ, ಕೆಳಗೆ ಬೀಳೋದು ಫಾಸ್ಟ್. ಯಾಕೆ ಅಂತಂದ್ರೆ ಗ್ರಾವಿಟಿ. ಹಾಗಾಗಿ ನಾವು ಸಾಮಾನ್ಯವಾಗಿ ಆಚೆ ಈಚೆ ನೋಡೋದ್ರೊಳಗೆ ಬೇರ್ ಮಾರ್ಕೆಟ್ ಬಂದಿರುತ್ತೆ, ಷೇರುಗಳು ತಳವನ್ನು ಕಟ್ಕೊಂಡಿರ್ತವೆ, ಮತ್ತೆ ಪುನಃ ಮೇಲೋಗ್ಲಿಕ್ಕೆ ಬಹಳ ಸಮಯ ಬೇಕಾಗುತ್ತೆ. ಈಗ ಷೇರು ಮಾರುಕಟ್ಟೆಯ 3ನೇ ಪಾಠ, ದ ಗುಡ್ ಅಂಡ್ ಬ್ಯಾಡ್ ಸ್ಟಾಕ್ಸ್ ಕ್ಯಾನ್ ಬೋತ್ ಫಾಲ್ ಸಿಗ್ನಿಫಿಕೆಂಟ್ಲಿ. ಬಹಳ ಜನರ ಒಂದು ತಪ್ಪು ಕಲ್ಪನೆ ಏನಿದೆ ಅಂತಂದ್ರೆ, ಫಂಡಮೆಂಟಲಿ ಸ್ಟ್ರಾಂಗ್ ಷೇರುಗಳನ್ನು ಕೊಂಡ್ರೆ ಅವುಗಳು ಕೆಳಕ್ಕೆ ಬೀಳುವುದಿಲ್ಲ. ತಪ್ಪು. ಫಂಡಮೆಂಟಲಿ ಸ್ಟ್ರಾಂಗ್ ಶೇರ್ಸು ಅಥವಾ ಫಂಡಮೆಂಟಲಿ ವೀಕ್ ಸ್ಟಾಕ್ಸ್ ಯಾವಾಗ ಮಾರುಕಟ್ಟೆಯಲ್ಲಿ ಕೆಳಗೆ ಹೋಗುವ ಸೆಂಟಿಮೆಂಟ್ ಇದೆಯೋ ಆ ಟೈಮಲ್ಲಿ 2 ಷೇರುಗಳು ಕೆಳಗೆ ಬೀಳ್ತವೆ. ಈಗ 4ನೇ ಪಾಠ, ಅವೇರ್ನೆಸ್ ಆಫ್ ಮಾರ್ಕೆಟ್ ಹಿಸ್ಟ್ರಿ ಅಂಡ್ ಸೈಕಾಲಜಿ ಆರ್ ವೆರಿ ಇಂಪಾರ್ಟೆಂಟ್. ಷೇರು ಮಾರುಕಟ್ಟೆ ಒಂದು ಗಾದೆ ಮಾತಿದೆ, ಪೀಪಲ್ ಹು ಡೋಂಟ್ ರಿಮೆಂಬರ್ ದಿ ಪಾಸ್ಟ್ ಆರ್ ಡೂಮ್ ಟು ರಿಪೀಟ್ ಇಟ್. ಅಂತಂದ್ರೆ ಯಾರಿಗೆ ಷೇರು ಮಾರುಕಟ್ಟೆಯ ಚರಿತ್ರೆ ಗೊತ್ತಿಲ್ವೋ ಅವರು ಮತ್ತೆ ಮತ್ತೆ ಅದೇ ತಪ್ಪುಗಳನ್ನು ಮಾಡ್ತಾರೆ. ಆದ್ದರಿಂದ ಹಿಂದಿನ ದಿನಗಳಲ್ಲಿ ಯಾವ ರೀತಿ ಷೇರುಗಳು ಬಿಹೇವ್ ಮಾಡಿತ್ತು, ಎಷ್ಟು ಮೇಲಕ್ಕೆ ಹೋಗಿತ್ತು, ಹಿಂದಿನ ದಿನಗಳಲ್ಲಿ ಬಂದ ಲಾಭ, ಇವುಗಳನ್ನು ನೋಡಿಕೊಂಡು ಹಣವನ್ನು ಹಾಕಬೇಕೆ ವಿನಃ ನೀವು ಕಣ್ಣು ಮುಚ್ಚಿ ಷೇರುಗಳಲ್ಲಿ ಹಣವನ್ನು ಹಾಕಬಾರ್ದು. ಈಗ 5ನೇ ಪಾಠ, ಸ್ಟಾಕ್ ಮಾರ್ಕೆಟ್ ಟ್ರಾನ್ಸ್ಫರ್ಸ್ ಮನಿ ಫ್ರಮ್ ದ ಇಂಪೇಷಂಟ್ ಟು ದ ಪೇಷಂಟ್. ಷೇರು ಮಾರುಕಟ್ಟೆಗೆ ಎಲ್ಲರೂ ಅಟ್ರಾಕ್ಟ್ ಆಗ್ತಾರೆ, ಯಾಕಂದ್ರೆ ಬಹಳಷ್ಟು ದುಡ್ಡಿದೆ ಅನ್ನುವಂಥ ವಿಚಾರವಾಗಿ. ಮತ್ತೆ ಸುಮಾರು ಜನ ಏನ್ ಮಾಡ್ತಾರೆ ಅಂತಂದ್ರೆ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕ್ತಾರೆ, ಆದರೆ ತಾಳ್ಮೆ ಇಲ್ಲ. ಕೆಲವು ದಿನ ನೋಡ್ತಾರೆ ತಮ್ಮ ಷೇರು ಹೇಳಿಕೊಳ್ಳುವಷ್ಟು ಮೇಲಕ್ಕೆ ಹೋಗಿಲ್ಲ ಅಂತಂದ್ರೆ ಮಾರ್ಕೊಳ್ತಾರೆ. ಮಾರಿದ ತಕ್ಷಣ ಮುಂದಿನ ದಿನಗಳಲ್ಲಿ ಅದು ಮೇಲಕ್ಕೆ ಹೋಗಿ ಶುರುವಾಗುತ್ತೆ. ಆದ್ದರಿಂದ ಯಾರು ತಾಳ್ಮೆಯಿಂದ ಕೂತಿದ್ದಾರೋ ಷೇರು ಮಾರುಕಟ್ಟೆ ತಾಳ್ಮೆ ಇಲ್ಲದಿದ್ದಾರೋ ದುಡ್ಡನ್ನು ತಾಳ್ಮೆಯವರಿಗೆ ಹಂಚಿಕೊಡುತ್ತೆ. ಈಗ 6ನೇ ಪಾಠ, ವೆನ್ ಪ್ರೈಸಸ್ ಆರ್ ರೈಸಿಂಗ್ ಇನ್ವೆಸ್ಟರ್ಸ್ ವಿಶ್ ಫಾರ್ ಬೇರ್ ಮಾರ್ಕೆಟ್ಸ್, ಬಟ್ ವೆನ್ ಬೇರ್ ಮಾರ್ಕೆಟ್ ಕಮ್ಸ್ ದೇ ಯೂಶುವಲಿ ಡೋಂಟ್ ಇನ್ವೆಸ್ಟ್. ನಮಗೆ ಬಹಳ ಜನ ಹೇಳೋದು, ಮಾರುಕಟ್ಟೆ ಈಗಾಗಲೇ ಪೀಕಿಗೆ ಹೋಗ್ಬಿಟ್ಟಿದೆ, ಇನ್ನೂ ಹಣವನ್ನು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅಂತ ಹೇಳಿ ನಾಳೆಯಿಂದ ಏನಾದರೂ ಮಾರುಕಟ್ಟೆ ಕೆಳಗೆ ಬೀಳಲಿಕ್ಕೆ ಸ್ಟಾರ್ಟ್ ಆಯಿತು ಅಂತಂದ್ರೆ ಮತ್ತು ವ್ಯಾಲ್ಯೂಸ್ ಎಲ್ಲ ಕಮ್ಮಿ ಆಯಿತು ಅಂತಂದ್ರೆ ಅವಾಗ ಹೇಳ್ತಾರೆ ಇನ್ನೂ ಸ್ವಲ್ಪ ವ್ಯಾಲ್ಯೂ ಕೆಳಗೆ ಬೀಳುತ್ತೆ, ವೇಟ್ ಮಾಡ್ತೀವಿ, ಪುನಃ ಮಾರುಕಟ್ಟೆ ಮೇಲೋಗ್ಲಿ ಶುರುವಾಗುತ್ತೆ. ಆದ್ದರಿಂದ ಈ ವಿಚಾರವನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಅದರ ಬದಲಾಗಿ ನಾನು SIP ಮಾಡ್ತೇನೆ ಅಂತಂದ್ರೆ ಮಾರುಕಟ್ಟೆ ಮೇಲಕ್ಕೆ ಹೋಗ್ಲಿ ಕೆಳಕ್ಕೆ ಹೋಗ್ಲಿ ನೀವೇ ವಿನ್ನರ್. ಈಗ ಷೇರು ಮಾರುಕಟ್ಟೆ ವಿಚಾರವಾಗಿ 7ನೆಯ ಮತ್ತು ಕೊನೆಯ ಪಾಠ, losing money hurts 3 times more than how good you feel when making money. ಮಾರುಕಟ್ಟೆಯಲ್ಲಿ ನಿಮ್ಮ ಪೋರ್ಟ್ಫೋಲಿಯೋ ಮೇಲೆ ಹೋಗ್ತಿರ್ಬೇಕಾದ್ರೆ ಬಹಳ ಖುಷಿಯಾಗುತ್ತೆ, ಬಹಳ ಸಂತೋಷ ಆಗುತ್ತೆ, ಒಂದು ತರ ಗಾಳಿಯಲ್ಲಿ ತೇಲಾಡಿದಂತ ಅನುಭವ ಇರುತ್ತೆ. ಅಕಸ್ಮಾತ್ ಏನಾದರೂ ಮಾರುಕಟ್ಟೆಯಲ್ಲಿ ನಿಮ್ಮ ಹಣ ನಷ್ಟ ಆಗ್ತಾ ಇದೆ, ಅದು ಸಣ್ಣ ಅಮೌಂಟ್ ಇರ್ಬೋದು, ದೊಡ್ಡ ಅಮೌಂಟ್ ಇರ್ಬೋದು, ಅವಾಗ
ಹೊಟ್ಟೆಯಲ್ಲಿ ಒಂದು ತರದ ಸೆನ್ಸೇಷನ್ ಬರುತ್ತೆ, ಒಂದು ತರ ಗಾಳಿ ಇದ್ದಂಗೆ ಅನ್ಸುತ್ತೆ. ಅವಾಗ ಬಹಳ ಬೇಜಾರಾಗುತ್ತೆ. ಸಂತೋಷ ಬಂದಾಗ ಏನು ಸಂತೋಷ ಬಂದಿತ್ತೋ ದುಃಖ ಬಂದಾಗ 3 ಪಟ್ಟು ಜಾಸ್ತಿ ದುಃಖ ಅಥವಾ ಸೆಂಟಿಮೆಂಟ್ ಬರುತ್ತೆ. ಅದರಿಂದಾಗಿ ಈ ವಿಷಯವನ್ನು ಕೂಡ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಈ ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ನಾನು ಕೇವಲ 7 ಪಾಠಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ದಯವಿಟ್ಟು ನಿಮ್ಮಲ್ಲಿ ಬಹಳ ಎಕ್ಸ್ಪೀರಿಯನ್ಸ್ ಇರ್ಬೋದು, ಇನ್ನೊಂದಷ್ಟು ಹೊಸ ಹೊಸ ವಿಚಾರಗಳನ್ನು ಟೈಪ್ ಮಾಡಿದ್ರೆ ನಮಗೂ ಕೂಡ ಅನುಕೂಲ ಆಗುತ್ತೆ. ಬಹುಶಃ ನಾವು ಕೂಡ ಒಂದಷ್ಟು ಹೊಸ ಹೊಸ ಪಾಠಗಳನ್ನು ಜನರಿಗೆ ತಿಳಿಸ್ಕೊಡ್ಬೋದು. ಅದರಿಂದ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ ಇನ್ನೇನಾದರೂ ಹೊಸ ಅನುಭವಗಳು ನಿಮಗೆ ಷೇರು ಮಾರುಕಟ್ಟೆಯಲ್ಲಿ ಬಂದಿದ್ದಾವು ಅದನ್ನ ಸೆಂಟೆನ್ಸ್ಗಳಲ್ಲಿ ದಯವಿಟ್ಟು ಟೈಪ್ ಮಾಡಿ. ಮತ್ತೆ ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.